ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹೌದಾ? ನೀರಿನೇಗಿನ ಬೆಣ್ಣೆಯನ್ನು ತೆಗೆದು ಗುರುವಿಗೆ ಉಣಿಸಿರ್ತಕ್ಕಂಥ ಬುಳ್ಳಾಣ ಸಿದ್ಧನೇ ಚರಣ ಕಮಲಕ್ಕೆ ತಮಸ್ತಕನಾಗಿ ಹಣಿಮಣಿಯುತ್ತ. ಹೌದು. ಅದರಂತೆ ಬಿದ್ದರಿಗೆ ಗ್ರಾಮದ ಒಳ್ಳೆ ಹಿರಿಯ ವಿದ್ವಾಂಸ ಕಲಾವಿದರು. ಯಾರಿಪ್ಪ? ನಾವು ಸಣ್ಣವರಿದ್ದಾಗ ನಾವು ಇನ್ನೂ ಹಾಡು ಚಾಲು ಮಾಡಿತ್ತಿಲ್ಲ. ಹಾಗಾಗಿ ನೋಡ್ರು ನಾದಿಷ್ಟ ಅಷ್ಟೇ ತಲೆಯಾಗ ಬರೇ ನೋಡ್ಬೇಕು ನಾವು ಮಾಡ್ಬೇಕಂತ ಹೇಳಿ. ಆಗ ನಮ್ ಬಿದ್ದರಿಗೆ ಸೋಮನಿ ಕಾಕ ನಮ್ ಮದಗುಂಡ ಮಹಾರಾಜರು ನಮ್ ಭಾಗದೊಳಗ ಹಾಡ್ಲಕ್ ಬಂದ್ರು ಅಂದ್ರ ಹೌದು ಒಂದ್ ಸಣ್ಣದ ಶೆಲ್ಲಿನ್ ಟೇಪ್ ಒಯ್ದ ಅದ ಕ್ಯಾಸೆಟ್ ಹಾಕಿ ತುಂಬಿಕೊಂಡು ತಂದು ಹಾಡ ಕಲಿಯುವಂತವ್ರು ನಾವು ನೋಡ್ರಿ. ಅಂತ ವಿದ್ವಾಂಸ ಕಲಾವಿದರಿಗೂ ಕೂಡ ನಮ್ಮ ಸಂಘದ ಪರವಾಗಿ ನಾವು ಶರಣಾರ್ಥಿಯನ್ನು ಹೇಳುತ್ತಾ ಇವತ್ತಿನ ದಿವಸ ಇಲ್ಲಿ ಲಿಂಗದ ಕಟ್ಟಿ ಗ್ರಾಮದ ಗುರು ಹಿರಿಯರು ಬಹಳ ಭಕ್ತಿಯಿಂದ ಈ ಸೇವೆಯನ್ನ ಕೇಳೋ ಸಲುವಾಗಿ ಕೂಡ್ಯಾರಲ್ರಿಪ್ಪ. ಇವತ್ತಿನ ದಿವಸ ಇಲ್ಲಿ ವಿದ್ವಾಂಸ ಕಲಾವಿದರ ಮೇಳ. ಹೌದು. ಅದ್ರಾಗಿ ಆ ಕಾಕಾಗ ಫ್ರೀ ಪಾಸ್ ಅವ್ರ ಏನ್ ಬಿ ಹಾಡಿ ಏನ್ ಬಿ ಮಾತಾಡಿ ಯಾನಾರ ಯಾಕೆ ಮಾಡಲ್ರಿ ಅವ್ರಿಗಿಲ್ಲ, ಅವ್ರ ಕಡೆ ನೋಡಂಗಿಲ್ಲ. ಆದ್ರೂ ಇಲ್ಲಿ ಅದಾರ ನೋಡ್ರಿ ಇವ್ರು ಶಾಲೆ ಶಿಕ್ಷಕರು. ಮಾಸ್ತರು ಹಿರಿಯಾರು ಹೇಳಿದ ಮಾತು ಸುಳ್ಳಲ್ಲ. ಏನಪ್ರಿ? ಸ್ಟೇಷನ್ ಮಾಸ್ತರ್ಗ ನಿದ್ದೆ ಇರ್ಲತ್ತ, ಕನ್ನಡ ಶಾಲೆ ಮಾಸ್ತರ್ಗ ಬುದ್ಧಿ ಇರ್ಲತ್ತ. ಇರ್ಲಿ ಅಲ್ಲ, ಆದ್ರೂ ಮಾತಾಡುವಂತ ಮಾತು ಎಂತ ಮಾತಾಡಿದ್ರು ಗೊತ್ತದ? ಹೆಂಗ್ ಮಾತಾಡ್ರಿಪ್ಪ? ನೀವು ಒಳ್ಳೆ ಒಂದು ವಿದ್ವಾಂಸರಾಗಿ ಶಾಲೆ ಶಿಕ್ಷಕರಾಗಿ ಮಕ್ಕಳಿಗೇನು ಒಳ್ಳೆ ಸಂದೇಶನ ಕೊಡ್ತೀರಲ್ಲ ಶಾಲೆ ಒಳಗ, ಅದೇ ರೀತಿ ಇಲ್ಲಿ ಕೂಡಿರ್ತಕ್ಕಂಥ ದೈವರಿಗೂ ಒಂದೇ ಸಂದೇಶ, ಒಳ್ಳೆ ಸಂದೇಶನ ಕೊಡ್ಬೇಕು. ಒಳ್ಳೆ ಹೇಳೋರು ಏನ್ ಹೇಳಿದ್ರು ಗೊತ್ತಾ ನಿನಗ? ಏನ್ ಹೇಳಿಪ್ಪ? ಅಣ್ಣತವ್ರಲ್ಲಿ ಬೇದು ಬರ್ತತ್ತ. ಅಣ್ಣಂದು 10 ಟನ್ನಿ ಮಣು ಕಾಯ್ತತ, ತಮ್ಮಂದು ಐತತ. ಅಣ್ಣಗ ಧಾರಣ ಹೆತ್ತತ, ತಮ್ಮಗ ಧಾರಣ ಹತ್ತಲಿಲ್ಲ. ಮತ್ತೆ ಹಂಗೆ ಇರ್ತದೆ, ಉಳ್ಳಾಗಡ್ಡಿ ಬೆಳೆದಿಲ್ಲ, ಹಿಂಗಾಗಿ ನಮಗೂ ಪರಿಸ್ಥಿತಿ. ಅವನಿಗೆ ಸುಖ ಎಲ್ಲ. ಇನ್ನ ಅದರಂತೆ ಅತ್ತಿ ಸಸಿ ಹೇಳಿದ್ರು. ಮಗನ ಜಗಳ ಹಚ್ಚೋದಾಗಲೇ ಮಾಡೋರು, ಅದಕ್ಕೆ ಹೇಳಿ ಅವ್ರು ಸೋಮಿದ್ರು ಜಗಳ ಹಚ್ಚೋರು. ಅತ್ತಿ ಸಸಿಯಲ್ಲಿನೂ ತಾಳ್ಮೆ ಇಲ್ಲ. ಅಂದ್ರ ಅತ್ತಿದು ಸೇರಿಕೆ ಸಸಿಗೆ ಬರಂಗಿಲ್ಲ, ಸಸಿ ಸೇರಿಕೆ ಅತ್ತಿಗೆ ಬರಂಗಿಲ್ಲ ಹೇಳಿದ್ರು. ಮಾತಾ ಹೌದಾ? ಇದು ಬರಬರಿ. ನೀನು ಅವ್ರ ಸಾರ್ನಾಗಿದ್ದು ಹೆಂಡತಿ ಕೈಯನ್ನು ಗುಲಾಮ್ ಇದ್ದಂಗ ಕಾಣ್ತೀನಿ. ಅದೇ ರೊಟ್ಟಿ ದಟ್ಟೆ ನೋಡಿವಿ ಕರೆ ಲೋಕದ ಅಪವಾದ ಅನ್ ಬರ್ತದ, ಅದು ನೋಡಿ ಇಲ್ಲಿ ಅಡ್ಯಾಣ ಬರ್ತದೆ ಲೋಕದ ಅಪವಾದ. ಮತ್ತೆ ಬೆಲ್ಲನಿಗೆ ತಗೊಂಡು ಒಂದು ಬಾರಿಸಿದ್ರೆ ಗೊತ್ತಾದಿತ್ತು ನಿನಗ. ಅದ್ರ ಬಲ್ಲಿ ಇದ್ರೇನಿಲ್ಲ ನಾವು ಅದಕ್ಕಿರ್ಲಿ. ಇನ್ನೊಂದು ಮಾತನ್ನ ಹೇಳಿದ್ರು. ಏನ್ ಹೇಳಿಪ್ಪ? ಡಾಕ್ಟರ್ ಬಲ್ಲಿ ಹೋದ್ರ ಅವನಿಗೂ ಸಮಾಧಾನ ಇಲ್ಲ. ಪೇಷಂಟ್ ಇಲ್ಲ ಯಾರು ಮಾಡ್ಬೇಕು ನಾವು ತಾನೇ. ಒಂದು 4-5 ವರ್ಷದ ಅಚ್ಚಿ ಕಡೆ ಕೊರೋನಾ ಬಂದು ಹೋಯ್ತು. ಕನಾಟ ಪೇಷಂಟ್ 10 ಎಕರೆ ಹೊಡೆ ಡಾಕ್ಟರ್ಗಳೆಲ್ಲ ನೆಣ ಹೊಡ್ಕೊತ್ ಕೂತಾವ, ಅವಕ್ಕೂ ಏನು ಸುಖ ಇಲ್ಲ ಅಂತ ಹೇಳಿದ್ರು. ಸಮಾಧಾನ ಇಲ್ಲ, ಸಮಾಧಾನ ಇಲ್ಲ. ಹೌದು. ಜಗತ್ಯದ ನಿಯಮದ ಏನಾರು ಗುರೂಜಿ ಅವ್ರ, ನೀವು ಶಾಲೆ ಶಿಕ್ಷಕರಿದ್ರಿ. ಹೌದು. ನಾ ಶಾಲೆ ಹಿಂದನೂ ಮುಂದನೂ ಹೊಯ್ದಿಲ್ಲ. ಆಯ್ತಾರ ಇಲ್ಲ ನೀವು. ಹೌದಿಲ್ಲ? ಒಂದ 3ನೇತಿ ತನಕ ಕಲ್ತಿರ್ತಕ್ಕಂತ ಮನುಷ್ಯ. ಹಿರಿಯರು ಜ್ಞಾನಿಗಳು ಒಂದು ಮಾತಿನಲ್ಲಿ ಹಿಂಗ ಹೇಳ್ತಾರೋ, ಮಾತು ಬಲ್ಲಾತ ಜಾಣನಲ್ಲ, ಗೀತೆ ಬಲ್ಲಾತ ಜಾಣನಲ್ಲ. ಜಾಣನು ಆತ ಜಾಣನು ನೆರೆ ನೆಂಬಿದಾತ ಅಂತ ಹೇಳಿದ. ನಮ್ಮಂತವ್ರು 4 ಹಾಡ ಹಾಡೋದ್ರಿಂದ ಶಾಣೆ ಆಗಂಗಿಲ್ಲ. ಇಲ್ಲ, ಒಂದು 4 ಮಾತು ಚಲೋ ಮಾತಾಡೋದ್ರಿಂದ ಶಾಣೆ ಆಗಂಗಿಲ್ಲ. ನಾನು ಈ ಮನುಷ್ಯನಿಗೆ ಶಾಣತನ ಬರಬೇಕು, ನಾನು ಯಾರನ್ನು ಅರಿಬೇಕು ಅಂದ್ರೆ ಗುರು ಸಾನ್ನಿಧ್ಯದಲ್ಲಿ ದುಡಿಬೇಕು. ಸುಮ್ಮನೆ ಬರಂಗಿಲ್ಲ. ಬರೋದು ಇವ್ರು ಯಾವ ಗುರುವಿನ ಉಪದೇಶನು ಪಡ್ಕೊಂಡಿಲ್ಲ. ಇವ್ರೇನ ಶಾಲೆ ಗುರುಗಳಲ್ಲ, ಅವರು ಅದಾರ ಶಿಕ್ಷಕರದಾರ. ಗುರು ಉಪದೇಶ ಪಡಿಬೇಕಂದಾಗ ಜ್ಞಾನ ಉದಯ ಆಗ್ತದ. ಈಗ ನೋಡು, ಹೆಂಡಿ ಹೊಲ್ದಾಗ ಬಿದ್ದಿರ್ತದ. ಹೆಂಡಿ ಅದಕ್ಕೊಂದು ಅದ್ರ ಮ್ಯಾಗ ಕಡ್ಡೆ ಬಿತ್ತಾನು ಬೇಕಾದಟ್ಟು ಕಡ್ಡೆ ಕೊರಿ ಹೊತ್ತದ ಬೆಂಕಿ. ಅದಕ್ಕೆ ಹಸಿರು ಹೆಂಡಿಗೆ ಹತ್ತಲ್ಲ. ಹಸಿದಿದ್ದಾಗ ಅದ್ರ ಮ್ಯಾಗ ಕಡ್ಡೆ ಬಿತ್ತಂತ ಸುರುವಿದ್ರು ಹೊತ್ತಂಗಿಲ್ಲ. ಇಲ್ಲ, ಅದೇ ಹಂಡಿ ಕೂಳೈತಂದ್ರ ಬೆಂಕಿ ಸಾನ್ನಿಧ್ಯದಾಗ ಹೊಯ್ತಂದ್ರ ಹೊತ್ತದ. ಆದ್ರೂ ಕರ್ಪೂರ ಮಾತ್ರ ಯಾವಾಗ ಬೆಂಕಿ ಮೇಗಿಡ್ತೀರಿ ಅವಾಗೇ ಹೊತ್ತು.
ಕರ್ಪೂರ ಯಾವಾಗ ಬೇಕಾದ್ರ ಯಾವಾಗ ಬೆಂಕಿ ಮ್ಯಾಗ ಇಡ್ತೀರಿ ಅವಾಗೆ ಹೊತ್ತದ. ಆದ್ರೂ ಅದು ತನ್ನ ವಂಶ ಇಲ್ಲದಂಗ ಮಾಡಿಬಿಡ್ತದ. ಅದ್ರಾಗ ಏನ್ ಮಾಡ್ತದ, ಬೂದಿ ಬಿಡ್ತದ ಹಿಂದ. ಹೌದಾ? ಕರ್ಪೂರ ಏನೂ ಇಡಂಗಿಲ್ಲ. ಅದು ಏನು ಮಾಡ್ತದ ಅಂದ್ರೆ ಸುಗಂಧ ಬೀರಿ ಹೋಗಿ ಬಿಡ್ತದ. ಹೌದಿಲ್ಲ? ಹಂಗ ನಾವು ಎಲ್ಲ ಮನುಷ್ಯ ಜನ್ಮಕ್ಕೆ ಬಂದ ಮ್ಯಾಗ ನಮ್ಮ ಸುಗಂಧ ಬೀರಿ ಹೋಗ್ಬೇಕಾದ್ರೆ ಸದ್ಗುರುನಾಥನ ಕೃಪಾ ಆಶೀರ್ವಾದದಲ್ಲಿ ದುಡಿಬೇಕಾಗ್ತದ. ನೀವು ಕರ್ಪೂರ ನಾವೊಂದು 3 ಬುಕ್ಕ ಓದಿ ಬಹಳ ಶಾಣೆ ಆಗಿನ ಯಾರು ಕೇಳಂಗಿಲ್ಲ ಈಗ. ಅದಕ್ಕೆ ಹೇಳಿದ್ರು, ಒಬ್ಬರ ತಲೆ ಮ್ಯಾಗ ಒಬ್ಬ ಹಸ್ತರಿಡೋರು ಜಗತ್ತಿನಾಗ ಬಾಳ ಮಂದಿ ಅರ. ನಾನೇ ಶಾಣೆ ಅಲ್ಲಕ್ಕೂ ಬರಂಗಿಲ್ಲ. ಹೌದಿಲ್ಲ? ಅದಕ್ಕ ಈ ಸುಖ ಮಾತ್ರ ನಮ್ಮನ್ನ ಎಲ್ಲಿ ಹೋಗಿ ಹುಡುಕಿದ್ರು ಸಿಗಂಗಿಲ್ಲ. ಆದ್ರೂ ಅದು ದೈವದೊಳಗೆ ಇತ್ತು ಅಂದ್ರೆ ತಪ್ಪಂಗಿಲ್ಲ. ಸಿಗ್ತದ ಸುಖ ಬೇಕಾಗಿ ಯಾವ ಕಾಶಿಗೆ ಹೋದ್ರು, ಯಾರು ರಾಮೇಶ್ವರಕ್ಕೆ ಹೋದ್ರು, ಯಾರು ಉರುಳಿಗೆ ಹೋದ್ರು, ಯಾರು ಗೋಕರ್ಣಕ್ಕೆ ಹೋದ್ರು, ಯಾರು ಹಜ್ಜಕ್ಕೆ ಹೋದ್ರು, ಯಾರು ಮಕ್ಕಾ ಮದಿನಕ್ಕೆ ಹೋದ್ರು, ಯಾರು ಅಜ್ಮೀರ್ ಖಾಜಿಯಾಗಿ ಹೋದ್ರು. ನೋಡ್ರಿ, ನಮ್ಮ ಮನೆ ಅಂಕಂಸಿ ಹೋಗಿದ್ದ. ಎಲ್ಲಿ ಹೋದ್ರು ನಿಮ್ಮಂತವ್ರಿಗೆ ಸುಖ ಇಲ್ಲ, ಸಿಗಂಗಿಲ್ಲ. ಸುಖ ಎಲ್ಲಿ ಸಿಗ್ತದ ಅನ್ನೋ ಜಾಗನೇ ನಿಮಗ್ ಗೊತ್ತಿಲ್ಲ. ಎಲ್ಲಪ್ಪ ಸುಖ ಅಂದ್ರ ಆ ಜಾಗ ಬಿಟ್ಟು ಹುಡುಕಿದ್ರು ನಿಮ್ಗೇನ್ ಸಿಗ್ತು? ಎಲ್ಲೇ ಸುಖ ರೀ? ನಿನ್ನಂತ ಒಬ್ಬ ಗೆಳೆಯ ಕೇಳೋದಂತ, ಏನಪ್ಪ? ಜಗದಾನ ಜನ ಎಲ್ಲ ಸುಖದಾಗ ಅದಾರು, ನಾನು ಸುಖದಾಗ ಇರ್ಬೇಕಲ್ಗತ್ತಿದ, ಏನು ಮಾಡ್ಲಿ ಅಂದತ್ತ. ಅವ ಹೇಳಿದ ಗೆಳೆಯ, ಅವ ಗೆಳೆಯ ಹೇಳ್ದ, ನಾ ಹೇಳಿದಂಗ ಒಂದು ಕೆಲಸ ಮಾಡದ್ ನಾವು. ಹ್ಯಾಂಗ್ರಿ? ನೆರಮನೆಯವ್ರ ಮನೆಗೆ ಕಳ್ತನ ಮಾಡು. ನಾನು ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರ, ಒಯ್ದು ಜೈಲ್ದಾಗ ಒಗಿತಾರ. ಅಲ್ಲಿ ಮಾತ್ರ ಯಾರ್ದು ಹೆಂಡ್ರು ಮಕ್ಕಳು ಕುಡು ತಗೊಳುದು ಯಾವ ಟೆನ್ಷನ್ ಇರಂಗಿಲ್ಲ, ಆರಾಮ್ ಇರಾಕತ್ತಿ, ಅಲ್ಲಿ ಸುಖ ಸಿಗ್ತದ ಅಂದ. ಚಿಕ್ಕಡ ಕೊಯ್ಲಾಗ ಇದು ಬೆಳತಾನ ಎದ್ದು ನೆರಮನೆಯವ್ರ ಮನೆಗೆ ಕಳ್ತನ ಮಾಡಿತ್ತು. ಹೌದು. ಮಾಡಿದಾಗ ಅವ್ರು ನಿಮ್ಮ ಮನೆಯವ್ರು ನೋಡಿದ್ರು, ನೆರೆ ಹೊರೆಯವ್ರಿಗೆ ಊರಾನ್ ಹಿರಿಯರಿಗೆ ಕರೆಸಿ ಹೇಳಿದ್ರು. ಹೌದು, ಇವ ನಮ್ಮ ಮನೆಗೆ ಕಳ್ತನ ಮಾಡ್ಯಾನ್ರಿ. ಹೆಂಗ್ ಮಾಡುದು ಅಂದಾಗ ಊರಾಗೇನ್ ಹಿರಿಯರಂದ್ರು, ಅದು ಜೀವನದಾಗ ಇಂಥ ಕೆಲಸ ಎಂದೂ ಮಾಡಿಲ್ಲ, ಏನೋ ಮಾಡ್ಯಾದ ತಿಳಿದಾರೆ ಮಾಡಿರ್ಬೇಕು, ತಿಳಿಲಾರ್ದಾರೆ ಮಾಡಿರ್ಬೇಕು. ಅವ್ರು ಬಿಡ್ರಿ, ಇದು ಒಂದ್ಸಲ 4-5 ಸಾವಿರ ದಂಡ ಕಟ್ಟಿ ಬಿಡು ಅಂದ್ರು. 1-5 ಸಾವಿರ ದಂಡ ಕಟ್ಟಿದ್ರು. ಕಟ್ಟಿ ಹೇಳ್ತಾರೆ, ಇದ್ರ ಮುಂದೆ ಇಂಥ ಹೀನ ಕೆಲಸ ಎಂದೂ ಮಾಡಿಬೇಡ, ಐತ್ರಿಯಪ್ಪ ಅಂತೇಳಿ ಹೋದ. ಹೋಗಿ 5 ಸಾವಿರ ಹಾದು ಹೇಳ್ತಾನ, ನೀ ಹೇಳಿದಂಗ ಮಾಡದ ಖರೆ ನನ್ನ ಪದರಾನಿ 5 ಸಾವಿರ ಹಾದು, ನನಗೇನು ಸುಖ ಸಿಗಲಿಲ್ಲ. ಅಯ್ಯಾಗ ಅವ ಹೇಳ್ದ, ಇನ್ನೊಂದು ಭಾರಿ ನಿನಗೆ ಐಡಿಯಾ ಹೇಳ್ತೀನಿ, ಒಂದು ಕೆಲಸ ಹೇಳ್ತ ಹಂಗ ಮಾಡಂದ. ಕೆಲಸ ಏನದು ಹೇಳಂದ. ಇವ ಹೇಳ್ದ, ಬೆಳಿಗ್ಗೆ ಹೋಗಿ ಜಾಮು ಜಳಕ ಮಾಡಿ ಹೋಗಿ ಹಣಮಪ್ಪನ ಗುಡಿ ಹಾಕೊಂಡ್ರು. ಯಾರು ಹೆಣ್ಮಕ್ಳು ಬುತ್ತಿ ಕಟ್ಕೊಂಡು ತಲೆ ಮ್ಯಾಗ ಇಟ್ಕೊಂಡು ಬಿರಿ 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 ಅಗಸ್ಯಾಂದ ಹೊಲಕ್ ಹೋಗ್ತಾರಲ್ಲ, ಅವ್ರು ಸೀರೆ ಸೆಳೆದ್ ಬಿಡುನಿ. ಸೀರೆ ಸೆಳೆದಿ ಅಂದ್ರೆ ಹೆಣ್ಮಕ್ಳು ಕೇಸ್ ಒಳಗ ಇರಸ, ನೀನು ಕಂಪ್ಲೇಂಟ್ ಮಾಡ್ತಾರ, ಒಯ್ದು ಜೈಲ್ದಾಗ ಹೋಗೋದು ಬುರ್ಗ ತೆಗಿತಾರ. ಬುರ್ಗ ಅಲ್ಲಿ ಮಾತ್ರ ನಿನಗೆ ಆರಾಮ್ ಸಿಗುತ್ತದ ಅಂತ. ಇವ ಏನ್ ಮಾಡಿದ ಅಂದ್ರ, 10 ಆಯ್ತು ಟೈಮ್. ಬೆಳಿಗ್ಗೆ 4 ಗಂಟೆಗೆ ಹೋಗಿ ಹಣಮಪ್ಪನ ಗುಡಿಯಾಗ ಕೂತಾನ. ಯಾರು ಬರೆಯವಲ್ರು, ನೀರಾವರಿ ಭೂಮಿ ಇಲ್ಲ, ಸುಗ್ಗಿ ದಿನ ಮುಗ್ದದ. ಎಲ್ಲ ಹೆಣ್ಮಕ್ಳು ತಮ್ಮ ಮನ್ಯಾಗ ಕುರುಡ್ಗಿ ಶಾವ್ಗಿ ಮಾಡ್ಕೋತ ಕೂತ್ ಬಿಟ್ರ. ಆಗ ಇವನ್ ಹೆಂಡತಿ ವಿಚಾರ ಮಾಡ್ಯಾಳ, ಏನಂತ, ನನ್ನ ಗಂಡ ಮೊದಲೇ ಹೊಟ್ಟು ಬಡಕ 8 ಅನುಗುಡದೆ ಮನೆಗೆ ಬರ್ತಿತ್ತು ಕೂತಿಲ್ಲಕ್ಕ. 10 ಇವತ್ತು ಬಂದಿಲ್ಲ ಅಂದ್ರೆ ಹೊಲಕ್ ಹೋದಂಗ ಕಾಣ್ತದ ಅಂತ ಹೇಳಿ ನೆಟ್ಟ ಗಂಟೆಗೆ ಹೋಗಿರ್ಬೇಕು. ನೆಟ್ಟ ಆಕಿ ಎಲ್ಲಾ ಬುತ್ತಿ ಕಟ್ಕೊಂಡು ಬುಟ್ಟಿಯಾಗಿ ಇಟ್ಕೊಂಡು ತಲೆ ಮ್ಯಾಗ ಇಟ್ಕೊಂಡು ಅಗಸ್ಯಾಂದ ಬಿರಿ ಬಿರಿ ನಡೆದಾಳ. ಮುಂದ್ ನೋಡಿ ಹೊಂಟಾಳ ತಾಯಿ, ಮುಂದ್ ನೋಡಿ ಆಕಿ ಹೊಂಟಾಳ. ಇವ ಗುಡಿಯಂತ ಬಂದಾನ, ಬಲೆ ಸಾಗಿಸ್ತಾನ ಹೇಳಿ ಸಾಗಿಸ್ತೇಳಿ ಹೋಗಿ ಸೀರಿ ಚಳಿತಾನ. ಹೊಳ್ಳಿ ನೋಡ್ತಾಳಕ್ಕಿ, ಐ ಪುಣ್ಯಾತ್ಮ, ನಾನ್ ನಿನ್ನ ಸಲುವಾಗಿನಿ ಬುಟ್ಟಿ ತಗೊಂಡು ಹೊಲಕ್ ನಡೆದಿದ, ನೀನು ಸಿಡಿಸ್ಲಿ. ಯಾಕೆ ಅವನು ಹೇಳ್ತಾ ಅನ್ನೋದು ಗುರುತು ಸಿಗಲಿಲ್ಲ ಅಂದ್ರ, ಯಾಕ್ರಿ ನಮ್ಮ ಅವ್ವಾಗಳಲ್ಲಿ ಪದ್ಧತಿ ಇರ್ತದ. ಹೆಂಗ್ರಿ? ಒಂದ್ ಜೋಡಿ ಸೀರೆ ತಂದ್ರಂದ್ರ ಯಾಕ ಜಮಖಂಡಿಗೆ ಹೋಗಿ ಬಾಗಿಲು ಕೊಡ್ತಾರ ಹೋಗಿ. ಒಂದ್ ಜೋಡಿ ಸೀರೆ ತಂದ್ರಂದ್ರ ಯಾಕ, ನಾ ಇವು ಸೀರೆ ತಂದೀನಿ ನೋಡು, ಈ 1-2 ದಿನ ನೀ ಗಳಿಗೆ ಮುರಿದು ಕೊಡು. ಅವ್ರು ತಂದ್ರ ಅವ್ರು ಮತ್ತೊಬ್ರಿಗೆ ಕುಡುದು, ಮತ್ತೊಬ್ರಿಗೆ ಇವ್ರ ಮನೆಗೆ ಬರ್ಬೇಕಾದ್ರೆ ಅವ್ರು ಹೊಳ್ಳಿ ಮತ್ತೆ ದಿಂಡ್ ಹಾಕೋದಿಲ್ಲ. ಹಂಗ ಹೇಳ್ತಿ ಮತ್ತೊಬ್ರು ಸೀರೆ ಹುಟ್ಟಿದ್ರು ಸಿಗಲಿಲ್ಲ. ಅವ ಅಂದ, ಎಲ್ಲಿನೂ ನನ್ ಕೆಲಸ ಆಗಲಿಲ್ಲ ಅಂದ. ಮನೆಗೆ ಬಂದ ಮತ್ತೆ ಗೆಳೆಯ ಕೇಳ್ತಾನೆ, ಹ್ಯಾಂಗ ಮಾಡ್ಲಿ
ನನ್ನ ಕೆಲಸೇ ಆಗಲ್ದು ಅಂದ ಹಾ. ಅವ ಹೇಳ್ದ ಇನ್ನ ಲಾಸ್ಟ್ ಆಗಿ ಒಂದು ಹೇಳ್ತೀನಿ ಒಂದೇ ಮಾತಾಡಿ ಜಮಖಂಡ್ಯಾಗ ಪೊಲೀಸ್ ಸ್ಟೇಷನ್ ಹೆಡ್ ಕ್ವಾರ್ಟರ್ ಮುಂದೆ ಹೋಗು. ಹೌದು ಎಲ್ಲಾ ಪೊಲೀಸ್ ಫೌಜಾರ್ ಕೂಡಿ ಮೀಟಿಂಗ್ ಪೊಲೀಸರು ಮೀಟಿಂಗ್ ನಡೆದಿರ್ತದ. ಹಾ, ಹಾ. ಅದ್ರಾಗ ಹೋದವನೇ ಹೋಗಿ ಫೌಜಾರ್ಗ ಒಂದು ಕುಡುನಿ PSI ಒಂದು ಕೊಟ್ಟಿ ಅಂದ್ರೆ ಒಳಗೆ ಹೋಗಿತ್ತಾರ ಅಂದ. ಇದು ಹೋಯ್ತು ನೋಡ್ರಿ ಬೆಳಗ್ಗೆ ಎದ್ದು ಅವ್ರಿಗೆಲ್ಲ ಮೀಟಿಂಗ್ ನಡೆದಿತ್ತು. ಹಾ ಏಕ್ ದೋನ್ ಚಾಲು ಇತ್ತು ಅವ್ರದೆಲ್ಲ. ಹಾ ಇವ ಹೋದವನೇ ಹೋಗಿ ಫೌಜಾರ್ ಟೆಪ್ಗಿಗೆ ಒಂದು ಏಟ್ ಹೊಡೆದ. ಟೆಪ್ಪಿಗೆ ಹೋಗಿ ಅಟ್ಟಂತರು ಬಿತ್ತಿರಪ್ಪ. ಆ ಪೊಲೀಸರು ನಾ ಹಿಡಿ ನೀ ಹಿಡಿ 4 ಲಗಾಸುರ್ ಒಳಗ ಅಲ್ಲಿ ಟೆಪ್ಗಿ ತರ್ಲಿಕ್ಕೆ ಹೋದವ ಒಬ್ಬ ಓಡಿ ಬಂದ. ಸಾಹೇಬ್ರ ಅವ ಸಾಕ್ಷಾತ್ ಮಹಾದೇವನೇ ಬಂದಾನ. ಪ್ರಾಣ ಉಳಿಸೋ ಸಲುವಾಗಿ ಬಂದಾನ. ನಿಮಗ್ ಹೊಡೆದಿಲ್ಲವ, ನಿಮ್ ಟೆಪ್ಗಿಯಾಗ ಒಂದು ಮಿಡಿನಾಗ್ರ ಹಾವದ ಅದಕ್ಕೆ ನೋಡಿ ಹೊಡೋನ್ರಿ ಸಾಹೇಬ್ರ ಏನ್ ಪುಣ್ಯವಂತ ಬಂದಿದ್ರ ಗಬರಪ್ಪ. ಅವ ಅಂದ ಫೌಜಾರ ನಾವೊಂದ್ 5,000 ಕೊಡ್ತತ್ತು ನಾನು ಜೀವ ಉಳಿಸಿದಿ ಆರಾಮ್ ದುಡ್ಡು ಮೇಲೆ ಮಕ್ಕಳು ಅಂದ. ಇದಕ್ಕೆ ಎಲ್ಲಿನೂ ಸುಖ ಸಿಗಲಿಲ್ಲ. ಇನ್ನ ನಮ್ಮ ಆಯಿ ಅಕ್ಕದೇವ್ರು ಬಾಳ ಮಂದಿ ಅದಾರ. ನಮ್ಮ ಮಾಸ್ತರ್ ಅವ್ರು ಹೇಳ್ಯಾರ ಇವ್ರು ತಾಳ್ನಾಗ ತಾಳಿರ್ಲಿ ಮೇಳ್ನಾಗ ಮೇಳಿರ್ಲಿ. ನೀವ್ ಹೆಂಗ್ ಇರಬೇಕು